ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಸವಿ. ಗಂಭೀರವಾಗಿ ಪರಿಗಣಿಸಬೇಕು. ಈ ವಿಷಯ ನಾವು ಹಲವಾರು ಬಾರಿ ಮನವಿ ಮಾಡಿಕೊಂಡಿದ್ದೆವು. ಈ ಬಜೆಟ್ ನಲ್ಲಿ ನಾವು ಈ ವಿಷಯ ತೆಗೆದುಕೊಂಡ ಕಂದಾಯ ಸಚಿವರಿಗೆ ಮನವಿ ಕೊಟ್ಟರು ಕೂಡ ಬಜೆಟ್ ನಲ್ಲಿ ಈ ವಿಷಯ ಚಕಾರ ಎತ್ತಿಲ್ಲ. ಮತ್ತೆ ಇವ್ರಿಗೆ ಮಾಡ್ಲಿಕ್ಕೆ ಮನಸ್ಸಿಲ್ಲ, ದಾರಿ ಸಮಸ್ಯೆ ಬಗೆಹರಿಸಲಿಕ್ಕೆ ಮನಸ್ಸಿಲ್ಲ ಅಂತಂದ್ರೆ ಯಾವ ದಾರಿ ಸಮಸ್ಯೆ ಅದಾವು, ಯಾವ ಜಮೀನು ಬೀಳಿ ಬಿದ್ದವು ಆ ಜಮೀನುಗಳನ್ನ ಸರ್ಕಾರ ವಶಪಡಿಸೋರು ನೀವೇ ಏನು ಬಿತ್ತನೆ ಮಾಡ್ತಿರೋ ಮಾಡ್ರಿ ಸರ್ಕಾರ ವತಿಯಿಂದನೇ. ಅವ ರೈತರಿಗೆ ಇವತ್ತು 2 ಎಕರೆ ಜಮೀನ 3 ಎಕರೆ ಜಮೀನು ಇತ್ತಂದ್ರೆ ಪ್ರತಿ ವರ್ಷ 1 ಎಕರೆದಲ್ಲಿ ಯಾವ್ಯಾವ ಬೆಳೆಗಳು ಎಷ್ಟು ಬೆಳೀತಾನೋ ಅಷ್ಟೊಂದು ಪರಿಹಾರ ನೀವೇ ಸರ್ಕಾರ ಕೊಟ್ಬಿಟ್ರೆ ರೈತರಿಗೆ ನೀವು ಜಮೀನು ವಶಪಡಿಸುವಂತ ಕೆಲಸ ಮಾಡ್ರಿ. ಅದು ಆಗದಂದ್ರೆ ಕಾನೂನು ತಿದ್ದುಪಡಿ ಮಾಡ್ರಿ. ಕಂದಾಯ ಸಚಿವರಿಗೆ ಕೇಳಿದಾಗ ಕಾನೂನು ತಿದ್ದುಪಡಿ ಮಾಡಕ್ಕೆ ಹೆಂಗೆ ಬರ್ತದೆ ಕೇಳ್ತಾರ ಅವ್ರು. ಯಾಕ್ರಿ ಕಾನೂನು ತಿದ್ದುಪಡಿ ಮಾಡೋಕ್ಕಾಗಿಲ್ಲ? ಕಾನೂನು ಇರೋದು ಯಾರ ಸಲುವಾಗಿ? ನಿಮಗೇನಾದ್ರೂ ಸಮಸ್ಯೆ ಬಗೆಹರಿಸೋಬೇಕಂದ್ರೆ ಯಾರಿಗೆ ಕೇಳದೆ ಕಾನೂನು ತಿದ್ದುಪಡಿ ಮಾಡ್ತೀರಿ. ಕಾನೂನು ಅಡ್ಡಿ ಆದ್ರೆ ಸುಗ್ರೀವಾಜ್ಞೆ ಹೊಡಿಸ್ತೀರಿ. ಆದ್ರೆ ರೈತರ ವಿಷಯ ದೇಶಕ್ಕೆ ಅನ್ನ ಹಾಕುವಂತ ರೈತರಿಗೆ ದಾರಿ ಸಮಸ್ಯೆ ಗಂಭೀರತೆ ಪಡೆದದ. ಹಳ್ಳಿಗಳು ಹೊಡೆದಾಟ ಕೊಲೆ ಆದಂಥ ವಿಚಾರಗಳದಾವ. ಮತ್ತು ಇದ್ರ ಬಗ್ಗೆ ಕಾನೂನು ತಿದ್ದುಪಡಿ ಮಾಡೋಕ್ಕಾಗ ನಿಮ್ಗೆ ಸುಗ್ರೀವಾಜ್ಞೆ ಹೊಡಿಸ್ರಿ. ಈ ಸುತ್ತಲೇ ಹೇಳ್ತೀರಿ, ಸುತ್ತೋಲೆ ಮೇಲೆ ತಹಸೀಲ್ದಾರ್ ಏನಾದ್ರೂ ಆರ್ಡರ್ ಮಾಡಿದ್ರೆ ಇದ್ರ ಮೇಲೆ ತಡೆಯಾಜ್ಞೆ ತರ್ತಾರೆ. ಏನು ಪ್ರಯೋಜನ ಆಯ್ತು? ಅವ ತಹಸೀಲ್ದಾರ್ ಅಥವಾ ಜಿಲ್ಲಾಧಿಕಾರಿಗಳು ಕೈ ಕಟ್ಟಿ ಕೊಡ್ಸಂಗೆ ಆಗ್ತವೆ. ಏನು ಮಾಡೋಕ್ಕಾಗಲ್ಲ ನ್ಯಾಯಾಲಯದ ಆದೇಶದ ವಿರುದ್ಧ, ತಡೆಯಾಜ್ಞೆ ವಿರುದ್ಧ. ಇದು ಇಷ್ಟೆಲ್ಲ ಸಮಸ್ಯೆ ಎದುರಿಸ್ತಾರೆ ರೈತರು ಅಂತಂದ್ರೆ ಮತ್ತು ರೈತರ ಸಲುವಾಗಿ ಇಲಾಖೆಗಳದವು. ಏನು ಯಾರ ಸಲುವಾಗಿ ಅದ ಇಲಾಖೆಗಳು? ಎಷ್ಟು ಬಾರಿ ಹೇಳಬೇಕು ಸರ್ಕಾರಕ್ಕೆ. ಈ ಒಂದು ನಿರ್ಲಕ್ಷ್ಯ ಧೋರಣೆ ದಾರಿ ವಿಷಯವಾಗಿ ಏನಾದರೂ ತೋರಿದ್ದೆ ಆದ್ರೆ ನಾವು ಮುಖ್ಯಮಂತ್ರಿ ಮನೆ ಮುಂದೆ ಧರಣಿ ಕೊಡ್ಬೇಕಾಗ್ತದೆ. ಕೆಲವು ದಿನಗಳು ಅವಕಾಶ ಕೊಡ್ತೇವೆ ಈ ವಿಷಯದಲ್ಲಿ. ಇದನ್ನು ಬಹಳ ಹಗುರವಾಗಿ ಪರಿಗಣಿಸುವಂಥ ಕೆಲಸ ಮಾಡಬಾರ್ದು ಸರ್ಕಾರ. ಕೂಡಲೇ ಈ ಸದ್ದು ಇನ್ನೂ ಕೂಡ ಬಜೆಟ್ ಮೇಲಿಂದ ಒಂದು ಅಧಿವೇಶನ ನಡೆದ ಚರ್ಚೆ ತುರ್ತಾಗಿ ಈ ವಿಷಯವನ್ನು ಆದ್ಯತೆ ಮೇರೆಗೆ ಪರಿಗಣಿಸಿ ಇದನ್ನು ಕಾನೂನು ತಿದ್ದುಪಡಿ ಮಾಡಬೇಕಿದೆ. ಕಾನೂನು ತಿದ್ದುಪಡಿ ಮಾಡಿ ಒಂದು ಸುಗ್ರೀವಾಜ್ಞೆ ಹೊಡಿಸುವ ಮೂಲಕ ಸ್ಪಷ್ಟವಾದಂಥ ಆದೇಶವನ್ನು ನಕ್ಷೆಯಲ್ಲಿ ದಾರಿ ಗುರುತು ಇರದೇ ಇರಲಿ ಕಡ್ಡವಾಗಿ ಒಂದು ಜಮೀನಿಂದ ಒಂದು ಜಮೀನಿಗೆ ಹೋಲಿಕೆ ದಾರಿ ಕೊಡಲೇಬೇಕು. ಯಾವ ರೈತ ದಾರಿ ಕೊಡದೆ ತಕರಾರು ಮಾಡ್ತಾ ಇದ್ನಂದ್ರೆ ಅವನ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲು ಮಾಡ್ತೀವಿ ತಿಳ್ಕೊಂಡು ಹೇಳಬೇಕು. ಅಥವಾ ಇಲ್ಲಾಂದ್ರೆ ಆ ಜಮೀನನ್ನು ನಾವು ವಶಪಡಿಸುತ್ತೆ ಸರ್ಕಾರ ತಿಳ್ಕೊಂಡು ಹೇಳಿ ಒಂದು ಸ್ಪಷ್ಟವಾದಂಥ ಆದೇಶ ಕೊಟ್ಟರೆ ಮಾತ್ರ ಈ ಸಮಸ್ಯೆ ಬಗೆಹರಿತದೆ ಹಳ್ಳಿಯೊಳಗೆ. ಇಲ್ಲಾಂತಂದ್ರೆ ಈ ಸಮಸ್ಯೆ ದಿನನಿತ್ಯದ ಹಳ್ಳಿಯೊಳಗೆ ರೈತರ ಕಾಟ. ಅದು ವಿಶೇಷವಾಗಿ ಈ ಬೇಸಿಗೆ ಪ್ರಾರಂಭ ಆದಾಗ ಆ ಜಮೀನು ಹದಗೊಳಿಸುವಂಥ ಕೆಲಸ ಮಾಡ್ತಾರೆ ರೈತರು. ಅಂದ್ರೆ ಮುಂದೆ ಜೂನ್ ಆನಂತರ ಮಳೆ ಪ್ರಾರಂಭ ಆದಾಗ ಬಿತ್ತನೆ ಕಾರ್ಯಕ್ಕೆ ಒಂದು ಅನುಕೂಲ ಎಲ್ಲ ತಿಳ್ಕೊಂಡು ಭೂಮಿ ಹದಗೊಳಿಸುವಂಥ ಸಂದರ್ಭದಲ್ಲಿ ಆವಾಗಿಂದೇ ಪ್ರಾರಂಭ ಆಗ್ತದೆ ಹೊಲಕ್ಕೆ ಹೋಗುವಂಥ ದಾರಿ ಸಮಸ್ಯೆ. ದಾರಿ ಇಲ್ಲ, ನೀವು ಕೊಡಂಗಿಲ್ಲ ತಿಳ್ಕೊಂಡು. ಮತ್ತು ಈ ಸಮಸ್ಯೆ ಬಗೆಹರಿಸೋರು ಯಾರು? ಕಂದಾಯ ಸಚಿವರಾಗಿ ಹಾಗಿತ್ತಂದ್ರೆ ಎಲ್ಲ ನೀವು ವಿಧಾನಸೌಧ ಬಾಗಿಲಾಕೊಂಡು ಹೋಗ್ಬೇಡ್ರಿ. ಕಂದಾಯ ಸಚಿವರು ಹೇಳ್ತಾರೆ ರೈತರು ಹೊಂದಾಣಿಕೆ ಇರಬೇಕು, ರೈತರು ಒಂದಾಗಬೇಕು ತಿಳ್ಕೊಂಡು. ರೈತರೆಲ್ಲ ಒಂದೇ. ಜನಸಂಖ್ಯೆ ಸ್ಫೋಟ ಆಗ್ತದೆ. ಆಹಾರದ ಉತ್ಪಾದನೆಗಳು ಕಡಿಮೆ ಆದವು ಅಂತಂದ್ರೆ ಈ ಜನರನ್ನ ಎಲ್ಲಿ ಕೊಡೋರು? ರೈತರು ತಮ್ಮ ಭೂಮಿಗಳಲ್ಲಿ ಸರಿಯಾಗಿ ಉಳುಮೆ ಮಾಡಿ ತಾನು ಬದುಕೋದಲ್ಲ ದೇಶನ ಬದುಕಿಸ್ತಾನೆ. ಅದನ್ನಾದ್ರೂ ತಿಳ್ಕೊಂಡಿಕ್ಕಿರೋದು ಈ ದಾರಿ ವ್ಯವಸ್ಥೆಯನ್ನು ನೀವು ಸಡಿಲಿಕೆ ಮಾಡಿ ಎಲ್ಲ ಕಾನೂನು ತಿದ್ದುಪಡಿ ಮಾಡಿಕ್ಕಿರೋದು ರೈತರಿಗೆ ಅನುಕೂಲ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಇದನ್ನು ನಾವು ಎಲ್ಲ ರೈತರು ನೋಡಿಕೊಂಡು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗ್ತದೆ. ಅಲ್ಲದೆ ಈ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳ ಮುಂದೆ ಮತ್ತು ಕಂದಾಯ ಸಚಿವರ ಮುಂದೆ ಕೂಡ ನಾವು ಧರಣಿ ಮಾಡಬೇಕಂತ ಹೇಳಿ ಈ ಮೂಲಕ ಎಚ್ಚರಿಸ್ತೀವಿ. ಇದ್ದದ್ದು ಎಲ್ಲೋ ಅಪರೂಪಕ್ಕೆ 10,000 ರೈತರಲ್ಲಿ ಒಬ್ಬ ರೈತಂದು ಅದೊಂದು ಪುಣ್ಯ. ಎಲ್ಲೋ ಎಲ್ಲೆಲ್ಲೋ ಹುಡುಕಾಟ ಸಿಗುತ್ತಾವ ಅಷ್ಟೇ. ಅಂಥವು ಕೂಡ ಇವತ್ತು ತಹಸೀಲ್ದಾರ್ಗಳು ಮಾಡಲಿಕ್ಕೂ ತಯಾರಿಲ್ಲ. ಇದನ್ನು ಪ್ರಶ್ನೆ ಮಾಡಿ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಡಂಥ ಪ್ರಕರಣಗಳು ಅವು ಇಲ್ಲಿ ಉದಾಹರಣೆ ಹೇಳ್ಬೇಕಂದ್ರೆ ಇಂಗ್ಲೇಶ್ವರದಲ್ಲಿ ಒಬ್ಬ ರೈತ ನ್ಯಾಯಾಲಯಕ್ಕೆ ಹೋಗಿ ಆದೇಶ ಪಡ್ಕೊಂಬಂದ 1988ರಲ್ಲಿ ಜಮೀನು ಹೋಲಿಕೆ ಕಡ್ಡಾಯವಾಗಿ ದಾರಿ ಕೊಡಲೇಬೇಕು, ಯಾವುದೇ ರೀತಿ ಹರಕತ್ತು ಮಾಡಬಾರದು, ಕೃಷಿ ಚಟುವಟಿಕೆ ಸಂಬಂಧಪಟ್ಟಂಥ ಚಕ್ಕಡಿ ಆಗಲಿ ಮತ್ತು ಗಳೆ ಸಾಮಾನಾಗಲಿ ಏನೇ ಇದ್ರೂ ಸಹಿತ ಅವೆಲ್ಲ ಟ್ರ್ಯಾಕ್ಟರ್ ಆಗಲಿ ಏನೇ ತೊಗೊಂಡೋದ್ರು ಯಾವುದೇ ರೀತಿ ತಕರಾರು ಮಾಡೋದು ತಿಳ್ಕೊಂಡು ಒಂದು ಸ್ಪಷ್ಟವಾದಂಥ ಒಂದು ಜಜ್ಮೆಂಟ್ ಆಗಿದೆ. ಸುಮಾರು 40 ವರ್ಷ ಆಯಿತು. ಅವಾಗ ರೈತ ಆರಾಮಾಗಿ ಅಲ್ಲಿಂದ ಕೋರ್ಟ್ ಆದೇಶ ತೋರಿಸಿದ್ರೆ ಕಾಣಿಸ್ತವಾಗಿಂದ ಅವ ಸುಮ್ಮನೆ ಕೂತಿದ್ರು ಅವರು.
ಈ ಮತ್ತೆ ಇತ್ತೀಚೆಗೆ ಅಂದ್ರೆ ಸುಮಾರು 1 ವರ್ಷ ಮೇಲ್ಪಟ್ಟಾಯ್ತು ಆ ರೈತರಿಗೆ ಮತ್ತೆ ದಾರಿ ಬಂದ್ ಮಾಡಿರ್ತಕ್ಕಂಥದ್ದು ರೈತ ಅಳು ತುಳ್ಕೊಳತ್ತಾನೆ. ಮತ್ತು ದಾರಿನೇ ಕೊಡಲಿ ಅಂದ್ರೆ ಬಿತ್ತು ಈ ಜಮೀನನ್ನೇ ಬೀಳು ಬಿದ್ದವನು ಮತ್ತು ಅವ ಹೆಂಗೆ ಬದುಕು ಮಾಡ್ಬೇಕಲ್ಲಿ. ಮತ್ತು ಇದು ಕೋರ್ಟ್ ಆರ್ಡ್ರ್ ಇದ್ದು ಹಚ್ಚಿ ತಹಸೀಲ್ದಾರಿಗಳು ಕೊಟ್ಟರು ಕೂಡ ಈ ಕೋರ್ಟ್ ಆರ್ಡ್ರಿಗೂ ಮಾನ್ಯತೆ ಕೊಡಂಗಿಲ್ಲ ಅಂದ್ರೆ ಅರ್ಥ ಏನಿದು? ಇವತ್ತು ಸರ್ಕಾರ ಸುತ್ತೋಲೆ ಸರಿ ಇಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಕೋರ್ಟಿಗೆ ಹೊರತು ಹೇಳೋರು ಅವರೇ. ಇವತ್ತು ಕೋರ್ಟಿಗೆ ದಾವಾ ದಾಖಲು ಮಾಡಿ ಇವತ್ತು ಆದೇಶ ಪಡ್ಕೊಂಬಂದ್ರೆ ಕೋರ್ಟ್ ಆದೇಶಕ್ಕೂ ಒಂದು ಮಾನ್ಯತೆ ಕೊಡಂಗಿಲ್ಲ ತಹಸೀಲ್ದಾರ್ಗಳಂತಂದ್ರೆ ಇವ್ರದ್ದು ಏನು ಕೆಲಸ ಅದು ಆಫೀಸ್ನಾಗ ಕೂತ್ಕೊಂಡಂಗಂದ್ರೆ ಇಲ್ಲಂತ ನಮ್ಗೆ ಮಾಡಿ ಕೊಡೋಕ್ಕಾಗಲ್ಲ ಅಂತಂದು ಕೋರ್ಟಿನ ಉತ್ತರ ಕೊಡ್ರಿ. ಇಲ್ಲ ನಮ್ಗೆ ಆಫೀಸ್ ಕೆಲಸ ಬಿಟ್ಟು ನಾವು ಹೊಲ ತಿರುಗಾಡಕ್ಕೆ ಆಗಿಲ್ಲ, ನೀವೇನಾರ ಮಾಡ್ಕೊಡ್ತೀವಿ, ಸರ್ಕಾರಕ್ಕೆ ಉತ್ತರ ಬರಲಿ ಕೋರ್ಟಿಗೆ. ಮತ್ತು ತಹಸೀಲ್ದಾರ್ ಕೆಲಸ ಏನು ಅಂದ್ರೆ ಇವ್ರು ಕೋರ್ಟಿಗೂ ಸಹಿತ ಇವರು ನಿಂದನೆ ಮಾಡ್ತಾರಪ್ಪ ಅಂತಂದ್ರೆ ಯಾವ ಮಟ್ಟಕ್ಕೆ ಅಧಿಕಾರಿಗಳು ಹೋಗಿದ್ದಾರೆ? ಇದು ದಿನನಿತ್ಯ ಹಳ್ಳಿಯೊಳಗೆ ಇದು ದೊಡ್ಡ ಒಂದು ಸಮಸ್ಯೆಯಾಗಿ ಪರಿಣಮಿಸ್ಯದ. ಆ ಕಾರಣಕ್ಕಾಗಿ ಸರ್ಕಾರ ಭಾಳ ಗಂಭೀರವಾಗಿ ಪರಿಗಣಿಸ್ಬೇಕು ಈ ವಿಷಯವನ್ನು. ಏನೋ ಸರ್ಕಾರ ತಿಳ್ಕೊಂಡಿರ್ಬೇಕು ಇದು, ಏನೋ ನಮ್ಮದೇನು ಸಮಸ್ಯೆ ಅಲ್ಲ, ಇದು ರೈತರ ಸಮಸ್ಯೆ ಅದ, ನಮಗೇನು ಸಂಬಂಧ ಇಲ್ಲ ಅಂತಂದ್ರೆ ನಾಳೆ ಇದೇ ಪರಿಸ್ಥಿತಿ ಮುಂದುವರೆದಿದ್ದೇ ಆದ್ರೆ ಜಮೀನು ಬೀಳಿ ಬಿದ್ದು ಆಹಾರ ಭದ್ರತೆಗೂ ಪೆಟ್ಟು ಬೀಳ್ತದೆ ದೇಶದಲ್ಲಿ. ಇದು ಭಾಳ ಗಂಭೀರವಾಗಿರ್ತಕ್ಕಂಥ ಸಮಸ್ಯೆ ಅದ. ಕೇವಲ ಇದು ವಿಜಯಪುರ 1 ಜಿಲ್ಲೆ 2 ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಇದೊಂದು ಭಾಳ ರೈತರಿಗೆ ದಾರಿ ಸಮಸ್ಯೆ ಇದು ಕಾಡ್ಲಾಗತ್ತೈತಿ. ಏಕಾಏಕಿ ಒಬ್ಬ ರೈತ ಕಲ್ಲಪ್ಪ ಸಿದ್ದಪ್ಪ ಕಾಳಿಗೆ ಇಂಗಳೇಶ್ವರ ಅವರು ದಾರಿ ಸಮಸ್ಯೆ ಆದೇಶ ಆಗ್ಯದ, ಏನು ಕೋರ್ಟ್ನಿಂದ ಆದೇಶ ತಂದಿದ್ರು ಹಾಸಿಕೊಡಲ್ರು. ಒಬ್ಬ ರೈತ ದಾರಿಗೆ ನೀರು ಬಿಡ್ತಾನೆ, ಒಬ್ಬ ರೈತ ಒಡ್ಡು ಹಾಕ್ತಾನೆ, ಅದ್ರ ಸಂಬಂಧ ಹತ್ತೆಂಟಾಗಿ ನಮಗೆ ಹೋಗಿಸ್ಕೊಡಲ್ರು. ಎಣ್ಣೆ ಹೊಡಿಬೇಕಾದ್ರೆ ಹೊಡೆದವ್ರಿ, ಹೊತ್ತು ಹೆಗಲ ಮ್ಯಾಗ ಹೊತ್ತು ಗಾಡಿ ಹಾಸಿಕೊಡಲ್ರು. ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಿ ಕೊಡ್ಬೇಕು ನಮಗೆ. ತಹಸೀಲ್ದಾರ್ ಆಫೀಸಿಗೆ ಹೋದರೂ ಕೇಳಲ್ಲ, ಅವ್ರು ಕೇರ್ ಮಾಡಲ್ಲ. ಹಿಂಗಾಗಿ ನಮಗೆ ದಾರಿ ಸಮಸ್ಯೆ ಆಗ್ಯದ್ರಿ. ಈಗ ಮತ್ತು ಹ್ಯಾಂಗೆ ಮಾಡ್ಬೇಕ್ರಿ ನಾವು ರೀ? ಅದನ್ನೆಲ್ಲ ಪರಿಹಾರ ಮಾಡ್ಬೇಕು. ಇದು ಸಾಹೇಬ್ರ ಬಲ್ಯಕ್ಕೆ ಹೋದ್ರೆ ನಾಳೆ ಬಾತಾರೆ ಕುಂಟೋಜಿ ತಲಾಟಿ ಅವ್ರಿಗೆ ಹೇಳಿದ್ರೆ ಅಲ್ಲಿ ಚಂತನ ಹೊಲ್ದಾಗ ಕುಂಡಿಸಿ ನಮ್ಗೆ ಬಂದಿಲ್ಲ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ. ಹಿಂಗಾಗಿ ಸಮಸ್ಯೆ ಆಗ್ಯಾರ, ದಾರಿ ಸಮಸ್ಯೆ. ನೀವು ಎಲ್ಲ ಪರಿಹಾರ ಮಾಡ್ಬೇಕಿದನ. ಯಾರು ಅಧಿಕಾರಿ ಕಡೆ ಹೋದ್ರೂ ಯಾರು ಹಚ್ಕೊಳಕತ್ತಿಲ್ಲ. ಯಾರು ಅಧಿಕಾರಿಗಳು ಹೋದರೂ ಹಚ್ಕೊಳಂಗಿಲ್ಲ. ರಾಜಕೀಯ ಕೈ ಆಡದ್ರಿ ಇದ್ರಾಗ. ಬಂದು ಹೇಳಿದ್ರಂದ್ರೆ ಅವರು ಬರಂಗಿಲ್ಲ, ತಲಾಟಿಯವ್ರು ಬರಂಗಿಲ್ಲ, ಸಾಹೇಬರು ಹೇಳ್ತಾರೆ, ತಲಾಟಿಯವ್ರು ಕೇಳಂಗಿಲ್ಲ. ಹಿಂಗಾಗಿ ಸಮಸ್ಯೆ ಆಗ್ಯದ್ರಿ. ಕೋರ್ಟ್ ಆರ್ಡರ್ ಆಗೈತೆ ನಿಮ್ಗೆ? ಕೋರ್ಟ್ ಆರ್ಡರ್ ಆಗ್ಯದ್ರಿ. ಹಾತ್ ನಕಾಶೆ ಹಾಕಿ ನೋಡ್ರಿ ಇಲ್ಲಿ ಸರ್, ಹಾತ್ ನಕಾಶೆ ಹಾಕಿ ತಹಸೀಲ್ದಾರಿಗೆ ಹಾಕ್ತೀರಿ. ತಹಸೀಲ್ದಾರ್ ಮಾಡಿ ರಿಸಿಟ್ ಕೊಟ್ಟಾರ್ರಿ. ಈಗ ಅಲ್ಲಿ ಆದೇಶ ಹಾತ್ ನಕಾಶೆ ನೋಡ್ರಿ. ಈಗ ಇಲ್ಲಿಂದ ಇಲ್ಲಿ ಹೋಗೋ ದಾರಿ ನಮಗೆ ಇಬ್ಬರು ತಕರಾರು ಮಾಡ್ಲಾತ್ತಾರ. ಒಬ್ಬ ಒಡ್ಡಾಕ್ಯಾನ, ಒಬ್ಬ ನೀರು ಬಿಡ್ತಾನೆ. ನೀರು ಬಿಡಬಾರ್ದಂದ್ರೆ ಕೇಳಂಗ ನಾ ಬಿಡೋನೇ ಎತ್ತಾನ. ಹೆಂಗೆ ಮಾಡ್ಬೇಕ್ರಿ? ಹಿಂಗಾಗಿ ಸಮಸ್ಯೆ ಆಗ್ಯದ. ಇದು ಪರಿಹಾರ ಮಾಡ್ಬೇಕ್ರಿ. ಕಲ್ಲಪ್ಪ ಸಿದ್ದಪ್ಪ ಕಾಳಿಗೆ.